ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂದುಬಿಟ್ಟು ಹಳಸೆ ಹಣ್ಣಿನ ಚಿಪ್ಸ್ ಮಾಡುವ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿರಬೇಕು, ಚಿಪ್ಸ್ ಅಂದರೆ ಕ್ರಿಸ್ಪಿ ಇರಬೇಕು, ಇಲ್ಲಾಂದರೆ ಕ್ರಿಸ್ಪಿ ಆಗೋದಿಲ್ಲ ಮತ್ತು ತಿನ್ನೋಕ್ಕೂ ಚೆನ್ನಾಗಿ ಅನ್ಸೋದಿಲ್ಲ. ನೋಡ್ಬೋದು ನೀವು, ಸೌಂಡ್ ಬರ್ತಾಯಿದೆ. ಈಗ ನಾನು ಚಾಕುನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಲ್ ಮೇಲೆ ಉಜ್ಜಿದ್ರೆ ಸಾಕು, ಶಾರ್ಪ್ ಆಗಿಬಿಡುತ್ತೆ ಈಸಿಯಾಗಿ. ಹಳಸೆ ಹಣ್ಣು ಕಟ್ ಮಾಡೋಕ್ಕೆ ಸ್ವಲ್ಪ ಶಾರ್ಪ್ ಆಗಿದ್ದರೆ ಚೆನ್ನಾಗಿರುತ್ತೆ. ಈಗ ಹಳಸೆ ಹಣ್ಣು ಕೂಡ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಅಪ್ಪ ಊರಿಂದ ತಂದುಕೊಟ್ರು, ಫ್ರೆಶ್ ಆಗಿದೆ. ಮರದಿಂದ ಕಿತ್ಕೊಂಬಂದು ಡೈರೆಕ್ಟಾಗಿ ನನಗೆ ಹಾಗೆ ಊರಿಂದ ತಂದುಕೊಟ್ರು. ಒಂದು ವಾರ ಆ ಥರ ಇಟ್ಕೊಂಬ ಸಾಕು, ಹಣ್ಣಾಗಿಬಿಡುತ್ತಿದ್ದು ಅಂತ ಹೇಳಿದ್ರು. ನಾನು ಅದನ್ನು ಬೇಡಪ್ಪ, ನನಗೆ ಹಣ್ಣಾಗಿರೋದು ಬೇಡ, ಕಾಯಿನೇ ಬೇಕು, ನನಗೆ ಚಿಪ್ಸ್ ಮಾಡ್ಕೊಳ್ತೀನಿ. ಅವಾಗ ಆದರೆ ಒಂದು ವಾರ ಆ ಥರ ಇಟ್ಕೊಳ್ಬೋದು ಆರಾಮಾಗಿ. 15 ದಿವಸ ಒಂದು ವಾರ ಇಟ್ಕೊಂಡ್ರು ಕೂಡ ಹಾಳಾಗೋದಿಲ್ಲ. ಒಂದು ತಿಂಗಳು ಸಮೇತನೇ ಇಟ್ಕೊಳ್ಬೋದು. ಇದನ್ನು ಕ್ರಿಸ್ಪಿಯಾಗಿ ಎಲ್ಲ ಮಾಡಿ ಇಟ್ಕೊಂಡ್ರೆ ಹಂಗೆ ಇರುತ್ತೆ. ನೋಡಿದ್ರಲ್ಲ ಹಾಲು ಎಷ್ಟು ಚೆನ್ನಾಗಿದೆ ಅಂತ, ಫ್ರೆಶ್ ಕಾಯಿದು, ಹಾಗಾಗಿ ಹಾಲು ನೋಡಿ ಹಂಗೆ ಇದೆ. ಈಗ ನೋಡ್ಬೋದು ನೀವು ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಹಣ್ಣಾಗಿಲ್ಲ, ಏನೋ ಕಾಯೇ. ಇನ್ನೂ ಸ್ವಲ್ಪ ವೈಟ್ ಆಗಿದ್ರೂ ಏನು ತೊಂದರೆ ಇಲ್ಲ, ಚಿಪ್ಸ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಫ್ರೆಶ್ ಆಗಿದೆ ಹಳಸೆ ಹಣ್ಣು, ಹಣ್ಣಿಲ್ಲ ಕಾಯಿ. ಈಗ ಇದನ್ನು ನೀಟಾಗಿ ಎಲ್ಲ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಉದ್ದನೆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಚಿಪ್ಸ್ಗೆ ಬೇಕಾಗೋ ಶೇಪ್ಗೆ. ಯಾರೆಲ್ಲ ಹಳಸೆ ಹಣ್ಣು ಚಿಪ್ಸ್ನ ತಿಂದಿದ್ದೀರಾ ಅಥವಾ ನೀವು ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆವಾಗ ನನಗೂ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೈಜು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಬಾಣಲಿಲಿ. ಒಂದು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಅದು ತೇಲ್ತಾ ಇದೆ ಅಂತಂದರೆ ಎಣ್ಣೆ ಕೆಳಗಡೆ ಹೋಗಿ ಕುತ್ಕೊಳ್ಬಾರ್ದು. ಹಾಕಿದ ತಕ್ಷಣ ಚೆನ್ನಾಗಿ ಮೇಲಕ್ಕೆ ಬಂದು ತೇಲ್ತಾ ಇದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ನಾನು ಒಂದು ಹಿಡಿಯಷ್ಟು ಬಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಳಸೆ ಹಣ್ಣಿನ ಪೀಸಸ್ನ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಿದ್ದು. ನೀವು ಇವಾಗ ನಾವು ತೆಗಿಬೇಕಾದ್ರೇ ಕ್ರಿಸ್ಪಿಯಾಗಿದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಕ್ರಿಸ್ಪಿನೆಸ್ ಇಲ್ಲ ಅಂತಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕ್ರಿಸ್ಪಿ ಬಂದಿಲ್ಲ ಅಂತಂದರೆ ಅದನ್ನು ಸೈಡಿಗೆ ತಗೊಂಡು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲನೂ ಫ್ರೈ ಮಾಡ್ಕೊಂಡು ಆದಮೇಲೆ ಇನ್ನೊಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ. ಆವಾಗ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ. ಯಾವುದೇ ಕಾರಣಕ್ಕೂ ಹಣ್ಣಾಗಿರಬಾರ್ದು. ತುಂಬ ಹಣ್ಣಾಗಿದ್ದರೆ ಅದು ಚಿಪ್ಸ್ ಅನ್ನೋದು ಬರೋದಿಲ್ಲ, ಕ್ರಿಸ್ಪಿನೆಸ್ ಬರೋದಿಲ್ಲ. ಸಾಫ್ಟಾಗಿ ಆಗಿಬಿಡುತ್ತೆ, ಮೆತ್ತಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸೋದಿಲ್ಲ. ಸ್ವೀಟ್ ಬರಬಾರ್ದು, ಸ್ವಲ್ಪ ಕಾಯಿ ಥರನೇ ಇರಲಿ. ತೊಳೆ ನೋಡಿದಾಗ ವೈಟ್ಗಿದ್ದರೆ ಸಾಕಾಗುತ್ತೆ. ಕೆಲವೊಂದು ತಿನ್ನೋದು ಇರುತ್ತೆ, ಕೆಲವೊಂದು ಸಪ್ರೇಟಾಗಿ ಚಿಪ್ಸ್ ಮಾಡೋದು ಇರುತ್ತೆ ಇದರಲ್ಲಿ. ನಿಮಗೆ ಅದೇ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಆದರೆ ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಹೇಳಿದ್ರೆ ನನಗೆ ಒಂದು ಗೊತ್ತಾಗುತ್ತೆ. ಹಾಗಾಗಿ ನಮ್ಮಪ್ಪನೇ ತಂದುಕೊಟ್ರು ನನಗೆ. ನಾನು ನಮ್ಮಪ್ಪನ ಕೇಳಿದೆ, ಅಪ್ಪ ಇದರಲ್ಲಿ ಚಿಪ್ಸ್ ಬರುತ್ತಾ ಅಂತ. ಸರಿ ಬರುತ್ತೆ ಮಾಡಮ್ಮ ಅಂದರು. ಹಾಗಾಗಿ ನಾನು ಟ್ರೈ ಮಾಡಿದೆ. ಊರಲ್ಲಿ ಮರ ಇದೆ, ಬಟ್ ಅಲ್ಲೆಲ್ಲ ನಾನೋಗಿ ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ನಮ್ಮಪ್ಪ ಎಲ್ಲ ಇರ್ತಾರಲ್ಲ, ಅವ್ರು ತಂದು ಕೊಡ್ತಾರೆ. ಸಣ್ಣ ಉರಿ ಮಾಡ್ಕೊಳ್ಬೇಡಿ, ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ತುಂಬ ಉರಿನೂ ಬೇಡ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಳಸೆ ಹಣ್ಣು ಏನಾದರೂ ಹಣ್ಣಾಗಿರೋದನ್ನ ಮಾಡ್ಕೊಳೋದಾದರೆ ಎಣ್ಣೆ ಜಾಸ್ತಿ ಹಿಡ್ಕೊಂಬಿಡುತ್ತೆ ಚಿಪ್ಸು. ಗೋಲ್ಡನ್ ಕಲರ್ ಬರ್ತಾ ಇದೆಯಲ್ಲ, ಈಗ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ. ನೀವು ಬೇಕಿದ್ದರೆ ಉಪ್ಪು ಮತ್ತು ಖಾರನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ಬೋದು. ನಾನು ಆ ಥರ ಮಾಡ್ಕೊಳ್ತಿಲ್ಲ, ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದಾಗಲೇ ಕ್ರಿಸ್ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಈಸಿಯಾಗಿ.
ನೋಡಿ ಈ ಕಲರ್ ಬಂದರೆ ಸಾಕಾಗತ್ತೆ. ಮತ್ತು ಇನ್ನು ಇರೋದನ್ನೆಲ್ಲನೂ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಎಲ್ಲ ಚಿಪ್ಸ್ನೂ ನಾನು ಇದೇ ಥರನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.